ಈಗ ಅವಳು ಬೇಕು ಬೇಡಗಳನ್ನ ಯಾರೂ ಕೇಳಿಲ್ಲ. ಬೆಳಿಗ್ಗೆ ಆಗ್ಲಿ ನಾನು ಅಲ್ಲಿಗೆ ಹೋಗಿ ಅವಳಿಗೆ ಬೇಕಿದ್ದನ್ನೆಲ್ಲ ಕೊಡಿಸಿ ಅವಳ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅಮ್ಮ, ಆದ್ರೆ ಬಾವ ಕೋಪ ಮಾಡ್ಕೋತಾನೆ ಅಂತನಾ? ಇಲ್ಲ, ವೀರು ನನ್ನ ಹಾಗಲ್ಲ. ಮುಂದೆ ಏನಾಗತ್ತೆ ಏನಾಗಲ್ಲ ಅನ್ನೋದನ್ನೆಲ್ಲ ಅವನು ಯೋಚನೆ ಮಾಡಿರ್ತಾನೆ. ಈಗ ಆವೇಶದಲ್ಲಿ ಅವನಿಗೆ ಸಿಟ್ಟು ಬಂದಿರಬಹುದು, ಆದರೆ ಆ ಸಿಟ್ಟು ಕರಗಿ ತಣ್ಣಗಾದ್ಮೇಲೆ ಮಗಳ ಮೇಲಿನ ಪ್ರೀತಿ ಮನಸ್ಸನ್ನು ಕೊರೆಯಕ್ಕೆ ಶುರು ಮಾಡುತ್ತೆ. ಆದಷ್ಟು ಬೇಗ ಅವನು ಅವರಿಬ್ಬರನ್ನೂ ಒಪ್ಕೋತಾನೆ. ಈ ಕ್ಷಣದಲ್ಲಿ ಅವನ ಮನಸ್ಸಲ್ಲಿ ಏನೇನು ಮೂಡ್ತಿದೆ ಅನ್ನೋದು ನನಗೂ ಗೊತ್ತು. ಯಾಕೆಂದರೆ ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಅದಕ್ಕೆ ಈಗಲೇ ನಾನು ಅವನ ಹತ್ರ ಏನೂ ಮಾತಾಡಲ್ಲ, ಅವನ ಹತ್ರ ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಮಾಡಲ್ಲ. ಆದರೆ ಒಬ್ಬ ಅಜ್ಜಿಯಾಗಿ ನನ್ನ ಮೊಮ್ಮಗಳಿಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಅಮ್ಮ, ಹಾಗಿದ್ರೆ ಶ್ರಾವಣಿ ನೋಡೋದಕ್ಕೆ ನಾನು ನಿಮ್ಮ ಜೊತೆಲಿ ಬರ್ಬಹುದಾ? ಹೌದಮ್ಮ, ಪಿಂಕಿ ನನಗೆ ಮಗಳೇ ಆಗಿರಬಹುದು, ಆದರೆ ಶ್ರಾವಣಿನ ನನ್ನ ಮೊದಲನೇ ಮಗಳು ಅಂತಾನೆ ಬೆಳೆಸಿದ್ದೀನಿ. ಸುಖದಲ್ಲಿ ಬೆಳೆದಿರೋ ಹುಡುಗಿ ಅಮ್ಮ ಅವಳು. ಈ ಮನೆಯಲ್ಲಿ ಒಂದೇ ಒಂದು ಪುಟ್ಟ ಕೆಲಸನ ಅವಳ ಕೈಯಿಂದ ನಾನು ಮಾಡಿಸಿಲ್ಲ. ಈಗಲೂ ಅವಳ ಮನಸ್ಸು ಒಂದು ಸಣ್ಣ ಮಗುವಿನ ಹಾಗೆ ಇದೆ. ಆದರೆ ಈಗ ಅವಳು ಒಂದು ಮನೆ ಸೊಸೆ. ಅವಳಿಗೆ ಸಂಸಾರ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಮುಂದೆ ಅವಳ ಜೀವನ ಹೇಗಿರ್ಬೇಕು ಅನ್ನೋದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊಡ್ಬಹುದು. ಅದಕ್ಕೆ ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ. ಸರಿ, ಆಯ್ತು, ನಾಳೆ ಹೋಗಿ ಬರೋಣ. ಈಗ ಅವಳ ಬಟ್ಟೆ ಬರೆಗಳು ಏನೇನಿದೆಯೋ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ನಾಳೆ ಅಲ್ಲಿಗೆ ಹೋಗಿ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಬರೋಣ. ಸರಿಮ್ಮ, ನಾನೆಲ್ಲ ಪ್ಯಾಕ್ ಮಾಡ್ತೀನಿ.